ರಾಜ್ಯದಲ್ಲಿ ಉಚಿತ ವಿದ್ಯುತ್ ಯೋಜನೆ ಜಾರಿಯಾಗಿ 3 ವರ್ಷ ಕಳೆದಿದೆ. ಇದರ ಬೆನ್ನಲ್ಲೇ ಗೃಹಲಕ್ಷ್ಮಿ ಮಾದರಿಯಲ್ಲಿ ಗೃಹಜ್ಯೋತಿ ಯೋಜನೆಯನ್ನ ಪರಿಷ್ಕರಣೆಗೆ ಮುಂದಾಗಿದೆ. ಎಸ್ಐಆರ್ ಆರಂಭವಾದ ಬೆನ್ನಲ್ಲೇ ಪರಿಷ್ಕರಣೆಗೆ ಮುಂದಾಗಿದ್ದು ರಾಜಕೀಯ ಚರ್ಚೆಗೂ ಕಾರಣವಾಗಿದೆ. ಯಾಕಂದ್ರೆ ಪರಿಷ್ಕರಣೆ ವೇಳೆ ವೋಟರ್ ಐಡಿ ನಮೂದು ಕಡ್ಡಾಯವಾಗಿದ್ದು ಮತದಾರರ ಮಾಹಿತಿ ಸಂಗ್ರಹದ ಉದ್ದೇಶ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಪರಿಷ್ಕರಣೆ ಹೆಸರಲ್ಲಿ ಮತದಾರರ ಮಾಹಿತಿ ಸಂಗ್ರಹಕ್ಕೆ ಮುಂದಾಯ್ತಾ ಸರ್ಕಾರ. ಉಚಿತ ಕರೆಂಟ್ ಬೇಕು ಅಂದ್ರೆ ಕೊಡ್ಲೇಬೇಕಂತೆ ವೋಟರ್ ಐಡಿ, ಜಾತಿ ಪತ್ರ. 2023ರ ಜುಲೈನಲ್ಲಿ ಜಾರಿಗೆ ಬಂದ ಗೃಹಜ್ಯೋತಿ ಯೋಜನೆಯಡಿ ಲಕ್ಷಾಂತರ ಕುಟುಂಬಗಳು ಉಚಿತ ವಿದ್ಯುತ್ ಸೌಲಭ್ಯ ಪಡಿತಾ ಇವೆ. ಇದೀಗ ಯೋಜನೆ ಜಾರಿಯಾಗಿ 3 ವರ್ಷಗಳಾದ ಹಿನ್ನೆಲೆ ಫಲಾನುಭವಿಗಳ ಮಾಹಿತಿಯನ್ನ ನವೀಕರಿಸಲು ಸರ್ಕಾರ ಮುಂದಾಗಿದೆ. ಆದ್ರಿದು ರಾಜಕೀಯ ಚರ್ಚೆಗೆ ಕಾರಣವಾಗಿದ್ದು ಎಸ್ಐಆರ್ಗೆ ಟಕ್ಕರ್ ಕೊಡೋದಿಕ್ಕಾಗಿಯೇ ಪರಿಷ್ಕರಣೆನ ಅನ್ನೋ ಪ್ರಶ್ನೆ ಎದ್ದಿದೆ. ರಾಜ್ಯದಲ್ಲಿರೋ 5 ಎಸ್ಕಾಂನ ಸಿಬ್ಬಂದಿ ಪರಿಷ್ಕರಣೆ ಹೆಸರಲ್ಲಿ ಮನೆಗಳಿಗೆ ಭೇಟಿ ನೀಡಿ ದಾಖಲೆಯನ್ನ ಪರಿಶೀಲಿಸ್ತಾ ಇದ್ದಾರೆ. ಮೊಬೈಲ್ ಆಪ್ ಹಾಗೂ ಘೋಷಣಾ ಪತ್ರದ ಮೂಲಕ ಮಾಹಿತಿಯನ್ನ ಸಂಗ್ರಹಿಸಿ ಸೇವಾ ಸಿಂಧು ತಂತ್ರಾಂಶದಲ್ಲೂ ಪರಿಷ್ಕರಣೆಗೆ ಅವಕಾಶ ಕಲ್ಪಿಸಲಾಗಿದೆ. ಗೃಹಜ್ಯೋತಿ ಹೆಸರಲ್ಲಿ ವಾಣಿಜ್ಯೀಕರಣಕ್ಕೆ ಬಳಕೆ ಮಾಡಲಾಗ್ತಿದೆಯಂತೆ. ಹಾಗೆಯೇ ಮರಣ ಹೊಂದಿದ ಫಲಾನುಭವಿಗಳ ದಾಖಲೆಗಳನ್ನ ಪರಿಷ್ಕರಿಸುವುದು ಹಾಗೂ ಬಾಡಿಗೆ ಮನೆ ಬದಲಾವಣೆ ಸೇರಿದಂತೆ ಮಾಹಿತಿಯನ್ನ ನವೀಕರಿಸುವುದೇ ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. ಯಾವೆಲ್ಲ ದಾಖಲೆ ತೋರಿಸಬೇಕು? ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಪಾನ್ ಕಾರ್ಡ್, ಬಾಡಿಗೆ ಒಪ್ಪಂದ ಪತ್ರ, ರೇಷನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ. ಸೊ ಅದನ್ನು ಸೇಫ್ ಗಾರ್ಡ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತೇಳಿ ಅನಿಸುತ್ತೆ. ಬೇರೆ ರಾಜ್ಯದವ್ರು ಬಂದು ಅದನ್ನು ಸ್ವಾಭಾವಿಕವಾಗಿ ತಗೊಳ್ಳೋದೇನಿದೆಯಲ್ಲ ಅದು ತಪ್ಪು. ಮತ್ತು ಮತನೇ ಇರೋದಿಲ್ಲ, ಇಲ್ಲಿ ಮತನೇ ಇರೋದಿಲ್ಲ. ಮತ ಇಲ್ಲ ಅಂತ ಹೇಳಿದರೆ ನಿಮ್ಮ ರಾಜ್ಯದಲ್ಲಿ ಇದನ್ನೆಲ್ಲ ಸ್ವಲ್ಪ ಫಿಲ್ಟರ್ ಮಾಡಿದರೆ ತಪ್ಪೇನಲ್ಲ. ಅವಾಗ ಹೇಳಿದರು 800 ಯೂನಿಟ್ ಫ್ರೀ. ಈಗ ಯಾಕೆ ಕಂಡೀಷನ್ನು? ಆವಾಗ ಬೇಕೋ ಬೇಡವೋ? ಈಗ ಬೇಡ ಅಂದವರು ನೀವು ಅದನ್ನು ಗಿವ್ ಇಟ್ ಪಾಲಿಸಿ ಮೂಲಕ ಕೊಟ್ಬಿಡಿ ಅಂತ ಕೇಳ್ತಿದ್ದಾರೆ. ಆವಾಗ ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪಂಗೂ ಫ್ರೀ, ಜಮೀರ್ ಅಹ್ಮದ್ಗೂ ಫ್ರೀ. ಈಗ ಯಾಕೆ ಕಂಡೀಷನ್ನು? ಈಗ ಯಾಕೆ ಮನೆ ಮನೆಗೆ ಹೋಗಿ ಪರಿಷ್ಕರಣೆ? ಉದ್ದೇಶ ಏನು ಹೇಳಿ? ನಮ್ಮ ಆರ್ಥಿಕ ಸ್ಥಿತಿ ಕಂಗೆಟ್ಟಿದ್ದೀವಿ, ಕೊಡೋಕ್ಕಾಗ್ತಾ ಇಲ್ಲ ಅಂತೇಳಿ. ಒಟ್ಟಾರೆ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ಆಡಳಿತಾತ್ಮಕ ಅಗತ್ಯವೇ ಅಥವಾ ರಾಜಕೀಯ ಲೆಕ್ಕಾಚಾರನ ಅನ್ನೋ ಚರ್ಚೆ ಮುಂದುವರೆದಿದೆ. ಈ ಬಗ್ಗೆ ಸರ್ಕಾರದ ಅಧಿಕೃತ ಸ್ಪಷ್ಟೀಕರಣದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.